ನನಗ್ ನಿಮ್ ಮಾತು ಅರ್ಥ ಆಗತ್ತೆ. ಆದ್ರೆ ಏನು? ಖುಷಿ. ಈಗ ಅವಳಿಗೆ ಈ ಸಮಯದಲ್ಲಿ ಎಲ್ರಿಗಿಂತ ಹೆಚ್ಚು ನನ್ನ ಅವಶ್ಯಕತೆ ಇದೆ. ಅವಳಿಗೆ ಎಲ್ರಿಗೂ ಅವಳ ಚಿಂತೆ ಇದೆ, ಎಲ್ರಿಗೂ ಆತಂಕ ಇದೆ ಅವಳ ಬಗ್ಗೆ. ಮತ್ತೆ ಈ ವನರಾಜ್ ಎಲ್ರ ಚಿಂತೆನ ತೆಗೆದು ನಿನ್ನ ಮೇಲೆ ಯಾಕೆ ಹಾಕ್ತಾನೆ? ಪ್ರತಿ ಸಲ ನಿನ್ನ ಬ್ಯಾಗ್ ಪ್ಯಾಕ್ ಮಾಡಿ ನಿನ್ನ ಗಿಲ್ಟ್ ಟ್ರಿಪ್ಗೆ ಯಾಕೆ ಕಳಿಸ್ಬಿಡ್ತಾನೆ? ಇಲ್ಲಿ ನಡೆದಿದ್ದು ಒಂದು ಆಕ್ಸಿಡೆಂಟ್ ಅನ್ನು, ಇದರಲ್ಲಿ ನಿನ್ನ ತಪ್ಪೇನಿದೆ ಹೇಳು? ನಿನ್ ತಪ್ಪೇನಿತ್ತು? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅನು? ಒಂದು ಸಲ ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ವನರಾಜ್ ನಿನ್ನ ಗಿಲ್ಟ್ನ, ಕುಟುಂಬದ ಪ್ರತಿಯೊಬ್ಬರ ಮೇಲಿರುವಂತ ಪ್ರೀತಿನ ಅಸ್ತ್ರ ಮಾಡ್ಕೊಂಡು ನಿನಗೆ ಚುಚ್ತಾ ಇದ್ದಾನೆ ಅನು. ನಮಗೆಲ್ಲ ಕಾಣಿಸ್ತಾ ಇದೆ, ನಿನಗೆ ಕಾಣಿಸ್ತಾ ಇಲ್ಲ. ಅಂಡ್ ಫಾರ್ ಗಾಡ್ ಸೇಕ್ ಅನು, ಫಾರ್ ಗಾಡ್ ಸೇಕ್ ನೀನು ಈ ವನರಾಜ್ ಕ್ಯಾರೆಕ್ಟರ್ನ ಡಿಫೆಂಡ್ ಮಾಡೋದನ್ನ ನಿಲ್ಸು, ಆಯ್ತಾ? ನಾನು ಯಾಕೆ ಡಿಪೆಂಡ್ ಮಾಡ್ಲಿ ಅವ್ರನ್ನ? ಆ ವ್ಯಕ್ತಿನ ನನ್ಗೇನಾಗ್ಬೇಕಾಗಿದೆ ಹೇಳಿ? ನಿಮ್ಗೇನ್ ಅನ್ಸುತ್ತೆ ಅವ್ರನ್ನ ಭೇಟಿ ಮಾಡೋದು? ಭೇಟಿ ಮಾಡಿದ್ಮೇಲೆ ನಾರ್ಮಲ್ ಆಗಿರೋದು ನನಗ್ ಸುಲಭ ಅಂತಾನ? 26 ವರ್ಷ ಸಹಿಸಿದ್ದೀನಿ ನಾನು. ಎಂತೆಂತ ಮಾತು ಕೇಳಿದ್ದೀನಿ ಅಂತ ನನಗ್ ಗೊತ್ತು. ಅವ್ರ ಹಿಂಸೆ ಸಹಿಸಿದೋಳು ನಾನು, ನನಗ್ ಗೊತ್ತಿದೆ. ನಾನು ಅವ್ರಿಗೆ ಸರಿಯಾಗಿ ಕೊಟ್ಟಿದ್ದೀನಿ, ಆದ್ರೆ ಹೆಚ್ಚಿಗೆ ಸಹಿಸಿದ್ದೀನಿ. ಒಂದ್ ವೇಳೆ ಸಾಧ್ಯ ಆದ್ರೆ ನಾನು ಅವ್ರ ಮುಖನ ಜೀವನ ಪರ್ಯಂತ ನೋಡಕ್ ಇಷ್ಟಪಡಲ್ಲ. ಆದ್ರೆ ನನ್ ಮಕ್ಳು ಅಲ್ಲಿದ್ದಾರೆ, ನಾನೇನ್ ಮಾಡ್ಲಿ ಹೇಳಿ? ನೀವು ಏನ್ ಹೇಳ್ತೀರಾ ನೀವು? ನಾನು ಅವ್ರನ್ನ ನೋಡ್ತಿದ್ದಾಗೆ ಕಲ್ ಹೊಡೆದ್ ಬಿಡ್ಲಾ? ಅವ್ರಿಗೆ ಬಯಕ್ ಶುರು ಮಾಡ್ಲಾ ಅಥವಾ ಕಿತ್ತಾಡಕ್ ಶುರು ಮಾಡ್ಲಾ ಹೇಳಿ? ನಾನು ಹಾಗೆಲ್ಲ ಹೇಳ್ದೆ ನಾನು. ಆಲ್ ಐ ಆಮ್ ಸೇಯಿಂಗ್ ಈಸ್, ನಾನು ಹೇಳ್ತಾ ಇರೋದು ನೀನ್ ಈ ಮನುಷ್ಯನ ಜೊತೆ ನಾರ್ಮಲ್ ಆಗಿರು. ನಾನ್ ನಾರ್ಮಲ್ ಆಗೇ ಇದ್ದೀನಿ. ನಾನೇನು ಅವ್ರ ಕತ್ತಿಗೆ ಹಾರ ಹಾಕಿ ಅವ್ರನ್ನ ಸನ್ಮಾನ ಮಾಡಕ್ ಹೊರಟಿದ್ದೀನ? ಅವ್ರ ಗೆಳೆತನ ಮಾಡಕ್ಕೆ, ಅವ್ರ ಸ್ವಾಗತ ಮಾಡಕ್ ಹೊರಟಿದ್ದೀನ? ಅವ್ರ ಜೊತೆ ನಾರ್ಮಲ್ ಆಗೇ ಇದ್ದೀನಿ. ಅವ್ರು ನನ್ ಕುಟುಂಬದ ಭಾಗ ಆದ್ಮೇಲೆ ನಾನೇನ್ ಮಾಡ್ಲಿ ಹೇಳು? ನೀನ್ ಕೆಲವು ದಿನ ಈ ಕುಟುಂಬದಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡು. ನಿಮಗ್ ನನ್ ಮಾತು ಯಾಕೆ ಅರ್ಥ ಆಗ್ತಿಲ್ಲ? ನಾನ್ ಖುಷಿ ಜೊತೆ, ನನ್ ಸೊಸೆ ಜೊತೆ ಇರ್ಬೇಕು ಅಂತಿದ್ದೀನಿ ಅಷ್ಟೇ. ನೀನ್ ನನ್ನ ಮಾತನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅನು? ನಾನು ನಿನ್ನ ಟಾಕ್ಸಿಕ್ ಪಾಸ್ಟ್ ಇಂದ ನಿನ್ನ ಆಚೆ ತೆಗಿಯಕ್ ನೋಡ್ತಾ ಇದ್ದೀನಿ. ಒಬ್ಬ ನೆಗೆಟಿವ್ ವ್ಯಕ್ತಿಯಿಂದ ನಿನ್ನ ದೂರ ಇಡಕ್ ನೋಡ್ತಾ ಇದ್ದೀನಿ ಅಷ್ಟೇ. ಅನು, ನೀನು ನಿಮ್ಮ ಅಪ್ಪ ಅಮ್ಮ ಹಾಗೂ ಮಕ್ಕಳನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀಯೋ, ಗೌರವ ಕೊಡ್ತೀಯೋ, ಇಷ್ಟಪಡ್ತೀಯೋ, ನಾನು ಅವ್ರನ್ನ ಅಷ್ಟೇ ಪ್ರೀತಿಸ್ತೀನಿ, ರೆಸ್ಪೆಕ್ಟ್ ಮಾಡ್ತೀನಿ, ಇಷ್ಟಪಡ್ತೀನಿ ಅನು. ಆದ್ರೆ ಫಾರ್ ಗಾಡ್ ಸೇಕ್ ನಾನು ಈ ವನರಾಜ್ಗೆ ಮತ್ತೊಂದು ಅವಕಾಶ ಕೊಡೋದಕ್ಕೆ ಹೋಗಲ್ಲ. ಅವನು ನನ್ನ ಹೆಂಡತಿ ಅಂದ್ರೆ ನನ್ನ ಅನು ಕಡೆ ಬೆರಳು ಮಾಡೋದು ನನಗಿಷ್ಟ ಇಲ್ಲ. ನಿನ್ನ ಹತ್ರ ವಾಯ್ಸ್ ರೈಸ್ ಮಾಡಬಾರ್ದು ಅನು. ನೀನು ತುಂಬಾ 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 ಒಳ್ಳೆಯವಳು ಅನು. ಬಟ್ ಪ್ಲೀಸ್, ಫಾರ್ ಗಾಡ್ ಸೇಕ್ ನನ್ನ ಅರ್ಥ ಮಾಡ್ಕೋ. ನಾನು ನಿನ್ನ ಪ್ರಾಮಾಣಿಕತೆನ ಅವನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಆದ್ರೆ ನಾನು ದೊಡ್ಡೋರ್ ಜಗಳದಿಂದಾಗಿ ಮಕ್ಕಳಿಂದ ದೂರ ಆಗಕ್ಕೆ ಆಗಲ್ಲ. ಅನುಪಮ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ನಮ್ಮಿಬ್ಬರ ನಡುವೆ ಕಿತ್ತು ಹೋಗದೇ ಇರುವಂತಹ ಒಂದು ಸಂಗತಿ ಇದೆ ಅಂತ. ಆದ್ರೆ ಇವತ್ತು ಆ ಸಂಗತಿ ಯಾಕೆ ಕಿತ್ತು ಹೋಗಲ್ಲ ಅಂತ ಕೇಳ್ತಿದ್ದೀನಿ. ಯಾಕೆ ಕಿತ್ತು ಹೋಗ್ತಿಲ್ಲ ಅಂತಿದ್ದೀನಿ. ಯಾಕಂದ್ರೆ ನಾವುಗಳು ಬೇರೆ ಆದ್ರೂ ಒಬ್ರು ಬಾಳಲು ಇನ್ನೊಬ್ರು ಎಷ್ಟು ಹೊಕ್ಕೊಂಡಿದ್ದೀವಿ ಅಂದ್ರೆ, ನನಗೆ ನಿನ್ನ ಹಾಗೂ ಮಕ್ಕಳ ಒಡನಾಟದಲ್ಲಿ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅನುಪಮ. ಆದ್ರೆ ಈಗ ಆಗ್ತಾ ಇದೆ.